ಹೆಣ್ಮಕ್ಳಲ್ಲಿ ಪಿ ಸಿ ಒ ಡಿ ಯಾಕೆ ಬರುತ್ತೆ? ನಮ್ಮ ಅಜ್ಜ ಅಜ್ಜಿ ಮತ್ತು ನಮ್ಮ ತಾಯಿಯಂದ್ರ ಕಾಲದಲ್ಲಿ ಪಿ ಸಿ ಒ ಡಿ ಅಂತ ಒಂದು ರೋಗನೇ ಇರಲಿಲ್ಲ. ಬಟ್ ಈಗ 5 ಜನದಲ್ಲಿ ಒಬ್ಬರಿಗೆ ಅಂದರೆ 20% ಜನಕ್ಕೆ ಪಿ ಸಿ ಒ ಡಿ ಇದೆ ಇಂಡಿಯಾದಲ್ಲಂತೂ. ಯಾಕೆ ಗೊತ್ತಾ? 60 ಶರದಲ್ಲ ಕ್ರಿಯೆ ತಿಳ್ಕೊಳ್ಳೋಣ. ನಾನು ನಿಮ್ಮ ವೈದ್ಯ ಅರುಣ್. ನನ್ನ ಪೇಜ್ ಫಾಲೋ ಮಾಡಿ. ಯೂಶ್ವಲಿ ಪಿ ಸಿ ಒ ಡಿ ನಾವೇನು ಅನ್ಕೋತೀವಿ ನಮ್ಮ ಅಂಡಾಂಶದಿಂದ, ನಮ್ಮ ಹೆಣ್ಮಕ್ಳ ರಿಪ್ರೊಡಕ್ಟಿವ್ ಸಿಸ್ಟಮಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಅದು ತಪ್ಪು. ಅದು ಸ್ಟಾರ್ಟ್ ಆಗೋದು ನಮ್ಮ ಹೊಟ್ಟೆಯಿಂದ. ಪಿ ಸಿ ಒ ಡಿ ಒಂದೇ ದಿನದಲ್ಲಿ ಬರೋದಿಲ್ಲ. ಇದು ತಿಂಗಳು ವರ್ಷಗಟ್ಟಲೆ ನಿಧಾನವಾಗಿ ಒಂದು ಬೆಳೆಯೋ ಸಮಸ್ಯೆ. ಭಾಳ ಜನರಲ್ಲಿ ಏನಾಗುತ್ತೆ, ನಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಸ್ಟಾರ್ಟ್ ಆಗುತ್ತೆ. ಅದಂದ್ರೇನು? ಇನ್ಸುಲಿನ್ ಅನ್ನೋದು ನಮ್ಮ ದೇಹದಲ್ಲಿ ಸಕ್ಕರೆ ಜೀವಕೋಶದ ಒಳಗಡೆ ಕಳಿಸೋ ಒಂದು ಕೀ ಥರ. ಆದರೆ ನಮ್ಮ ದೇಹ ಸಕ್ಕರೆ ಜಾಸ್ತಿ ತಿನ್ನೋದ್ರಿಂದ ತೂಕ ಹೆಚ್ಚಾಗೋದು, ಹೊಟ್ಟೆ ಸುತ್ತ ಕೊಬ್ಬು ಜಮೆ ಆಗೋದು, ಮತ್ತು ವ್ಯಾಯಾಮ ಕಡಿಮೆ ಮಾಡೋದ್ರಿಂದ, ಅದ್ರ ಜೊತೆಗೆ ಸಾಕಷ್ಟು ನಿದ್ರೆ ಮಾಡದೇ ಇರೋದ್ರಿಂದ, ಮತ್ತು ಕುಟುಂಬದಲ್ಲಿ ಯಾರಿಗಾದರೂ ಪಿ ಸಿ ಒ ಡಿ ಮತ್ತು ಡಯಾಬಿಟಿಸ್ ಏನಾದರೂ ಸಮಸ್ಯೆ ಇತ್ತಂದರೆ, ಇವೆಲ್ಲ ಕಾರಣಗಳಿಂದ ಜೀವಕೋಶಗಳೇನಿರ್ತವೆ ಇದರಲ್ಲಿ ಶುಗರ್ ಹೋಗಬೇಕು. ಆ ಇನ್ಸುಲಿನ್ ಹೇಳೋ ಮಾತನ್ನ ಕೇಳೋದೇ ಇಲ್ಲ. ಆವಾಗ ರಕ್ತದಲ್ಲಿ ಶುಗರ್ ಉಳ್ಕೊಳ್ಳುತ್ತೆ. ಅದಕ್ಕೆ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಅಂತೀವಿ. ಆವಾಗ ದೇಹ ಇನ್ಸುಲಿನ್ ಕೆಲಸ ಮಾಡ್ತಿಲ್ಲ ಅಂತ ಇನ್ನೂ ಜಾಸ್ತಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಇನ್ಸುಲಿನ್ ಏನು ಮಾಡುತ್ತೆ, ನಮ್ಮ ಅಂಡಾಶಯ ಅಂದರೆ ಹೆಣ್ಮಕ್ಳ ಅಂದರೆ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಹೋಗಿ ಪುರುಷರು ಉತ್ಪಾದನೆ ಮಾಡೋ ಹಾರ್ಮೋನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕೆ ಹೋಗುತ್ತೆ. ಅದಕ್ಕೆ ಆಂಡ್ರೋಜನ್ ಅಂತ ಅಂತೀವಿ. ಸೊ ಪ್ರತಿ ತಿಂಗಳು ಏನು ಅಂಡಾಣು ಬೆಳಿಬೇಕು, ಈ ಆಂಡ್ರೋಜನ್ ಹಾರ್ಮೋನಿಂದ ಬೆಳೆಯೋದಿಲ್ಲ. ಅದು ಒಳಗಡೆ ಸಿಕ್ಕೊಂಡ್ಬಿಡುತ್ತೆ. ಈ ಒಳಗಡೆ ಸಿಕ್ಕೋದು ಸಣ್ಣ 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 ಒಂದು ಗುಳ್ಳೆ ಥರ ಕಾಣ್ತವೆ ಸ್ಕ್ಯಾನಲ್ಲಿ. ಅದನ್ನೇ ನಾವು ಪಿ ಸಿ ಒ ಡಿ ಅಂತ ಕರಿತೀವಿ. ಅವಾಗ ಏನಾಗುತ್ತೆ ಅಂದರೆ, ನಮ್ಮ ದೇಹದಲ್ಲಿ ತಿಂಗಳು ಬರೋ ಮೆನ್ಸಸ್ ಅಂದರೆ ತಿಂಗಳು ಪೀರಿಯಡ್ಸ್ ಆಗೋದು, ಮುಟ್ಟಾಗೋದು ಕಡಿಮೆ ಆಗುತ್ತೆ. ಮೊಡವೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಖದಲ್ಲೆಲ್ಲ ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ದಪ್ಪ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ ಹೆಣ್ಮಕ್ಳು. ಮತ್ತು ಒಂದಿಷ್ಟು ಹೆಣ್ಮಕ್ಳಿಗೆ ಗರ್ಭ ಆಗೋಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಅಂಡಾಂಶ ಬರ್ತಾ ಇಲ್ಲ, ತಿಂಗಳ ಪೀರಿಯಡ್ಸ್ ಆಗ್ತಾ ಇಲ್ಲ ಅಂತ. ಸೊ ಪಿ ಸಿ ಒ ಡಿ ಟ್ರೀಟ್ಮೆಂಟ್ ತೊಗೊಳ್ಳೋದಂದರೆ ಬರೀ ಮಾತ್ರೆ ನುಂಗೋದಲ್ಲ. ನಮ್ದು ಏನಾಗಿದೆ ಅದನ್ನ ಚೇಂಜ್ ಮಾಡ್ಕೋಬೇಕು. ಫಸ್ಟು ಜೀವನ ಶೈಲಿ ಬದಲಾವಣೆ ಮಾಡಬೇಕು, ಮತ್ತು ಊಟ ಕಂಟ್ರೋಲ್ ಮಾಡಬೇಕು. ಅದ್ರ ಜೊತೆಗೆ ತೂಕ ಕಡಿಮೆ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಊಟದಲ್ಲಿ ಪಥ್ಯ ಮಾಡಬೇಕು, ಮತ್ತು ವೇಟ್ ಲಾಸ್ ಮಾಡಲೇಬೇಕು. ಸೊ ಯಾರ್ಯಾರು ಪಿ ಸಿ ಒ ಡಿ ಇದೆ ಅವರು ಪಿ ಸಿ ಒ ಡಿ ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ಒಂದು ಡಯಟ್ ಚಾರ್ಟ್ ಮತ್ತು ನೀವು ಏನು ಮಾಡಬೇಕು, ಯಾವ ಥರದ ಎಕ್ಸರ್ಸೈಸ್ ಮಾಡಬೇಕು ಅಂತ ನಿಮಗೆ ರಿಪ್ಲೈ ಮಾಡ್ತೀನಿ ಈ ಕಮೆಂಟ್ ಬಾಕ್ಸಲ್ಲಿ. ಈ ರೀಲ್ನ ಯಾರಿಗೆ ಪಿ ಸಿ ಒ ಡಿ ಇದೆ ಅವ್ರಿಗೆ ಶೇರ್ ಮಾಡಿ, ಮತ್ತು ನನ್ನ ಪೇಜ್ ಫಾಲೋ ಮಾಡಿ. ಧನ್ಯವಾದ.